ದತ್ತಾತ್ರೇಯರು ಪ್ರಕೃತಿಯನ್ನು ನೋಡಿ ಕಲಿತ ಪಾಠಗಳು ಅತ್ಯಂತ ವಿಶಿಷ್ಟವಾದವು. ಅವರು ಕೇವಲ ಮನುಷ್ಯರನ್ನು ಮಾತ್ರವಲ್ಲದೆ ಪ್ರಾಣಿ, ಪಕ್ಷಿ ಮತ್ತು ಪಂಚಭೂತಗಳನ್ನು ಒಳಗೊಂಡಂತೆ 24 ಅಂಶಗಳನ್ನು ತಮ್ಮ ಗುರುಗಳಾಗಿ ಸ್ವೀಕರಿಸಿದ್ದರು. ಅವುಗಳ ಪಟ್ಟಿ ಮತ್ತು ಅವುಗಳಿಂದ ಕಲಿತ ಪಾಠಗಳು ಇಲ್ಲಿವೆ. ಪಂಚಭೂತಗಳು: ಭೂಮಿ, ತಾಳ್ಮೆ ಮತ್ತು ಕ್ಷಮಾಗುಣ, ಎಲ್ಲವನ್ನೂ ಸಹಿಸಿಕೊಳ್ಳುವುದು. ಗಾಳಿ, ಅಂಟಿಲ್ಲದೆ ಇರುವುದು, ಗಾಳಿ ಎಲ್ಲೆಡೆ ಸಂಚರಿಸಿದರೂ ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಆಕಾಶ, ಆತ್ಮವು ವ್ಯಾಪಕವಾದುದು ಮತ್ತು ಮಿತಿಯಿಲ್ಲದ್ದು. ನೀರು, ಶುದ್ಧತೆ ಮತ್ತು ಮೃದುತ್ವ. ಬೆಂಕಿ, ಜ್ಞಾನದ ಪ್ರಕಾಶ, ಬೆಂಕಿ ಯಾವುದನ್ನೇ ಸುಟ್ಟರೂ ತಾನು ಅಶುದ್ಧವಾಗುವುದಿಲ್ಲ. ಪ್ರಾಣಿ ಮತ್ತು ಪಕ್ಷಿಗಳು: ಪಾರಿವಾಳ, ಅತಿಯಾದ ಮೋಹ ಸಂಕಷ್ಟಕ್ಕೆ ಕಾರಣ. ಪಾರಿವಾಳ ತನ್ನ ಮರಿಗಳ ಮೇಲಿನ ಮೋಹದಿಂದ ಬಲೆಗೆ ಬಿದ್ದಂತೆ. ಹೆಬ್ಬಾವು, ಸಿಕ್ಕಿದ್ದರಲ್ಲಿ ತೃಪ್ತಿ ಪಡುವುದು ಆಲಸ್ಯವಲ್ಲ, ಸಮಾಧಾನದ ಸಂಕೇತ. ಸಮುದ್ರ, ಗಂಭೀರತೆ ಮತ್ತು ಭಾವನೆಗಳ ಮೇಲೆ ನಿಯಂತ್ರಣ. ಚಿಟ್ಟೆ, ಮಿಡತೆ, ಇಂದ್ರಿಯ ಸುಖದ ವ್ಯಾಮೋಹ ನಾಶಕ್ಕೆ ದಾರಿ, ಬೆಂಕಿಯ ಬೆಳಕಿಗೆ ಮಾರುಹೋಗಿ ಪ್ರಾಣ ಬಿಡುವುದು. ಜೇನುನೊಣ, ಸಾರವನ್ನು ಮಾತ್ರ ಸಂಗ್ರಹಿಸುವುದು, ಹಲವು ಶಾಸ್ತ್ರಗಳಿಂದ ಸಾರವನ್ನು ಗ್ರಹಿಸುವುದು. ಆನೆ, ಕಾಮವಾಸನೆಯ ಮೇಲೆ ನಿಯಂತ್ರಣ, ಆನೆಯು ಹೆಣ್ಣಾನೆಯ ಆಸೆಗೆ ಬಿದ್ದು ಗುಂಡಿಗೆ ಬೀಳುವಂತೆ. ಜಿಂಕೆ, ಶಬ್ದ ಅಥವಾ ಹೊಗಳಿಕೆಗೆ ಮರುಳಾಗಬಾರದು, ಬೇಟೆಗಾರನ ಸಂಗೀತಕ್ಕೆ ಮರುಳಾಗಿ ಸಿಕ್ಕಿ ಬೀಳುವಂತೆ. ಮೀನು, ನಾಲಿಗೆಯ ಚಪಲವನ್ನು ನಿಯಂತ್ರಿಸುವುದು, ಗಾಲಕ್ಕೆ ಸಿಕ್ಕಿದ ಆಹಾರ ತಿನ್ನಲು ಹೋಗಿ ಪ್ರಾಣ ಬಿಡುವಂತೆ. ಕುರರ ಹಕ್ಕಿ, ಒಸ್ಪ್ರೆ, ಸಂಗ್ರಹ ಬುದ್ಧಿ ಬಿಡುವುದು, ಆಹಾರವನ್ನು ಬಾಯಿಯಲ್ಲಿ ಹಿಡಿದಾಗ ಬೇರೆ ಹಕ್ಕಿಗಳು ಬೆನ್ನಟ್ಟುತ್ತವೆ, ಅದನ್ನು ಬಿಟ್ಟಾಗ ಮಾತ್ರ ಶಾಂತಿ ಸಿಗುತ್ತದೆ. ಇತರ ಅಂಶಗಳು: ಸೂರ್ಯ, ವಿಭಿನ್ನವಾಗಿ ಕಂಡರೂ ಸತ್ಯವೊಂದೇ, ನೀರಿನ ಪಾತ್ರೆಗಳಲ್ಲಿ ಸೂರ್ಯನ ಪ್ರತಿಬಿಂಬ ಬೇರೆಯಾಗಿ ಕಂಡರೂ ಸೂರ್ಯ ಒಬ್ಬನೇ. ಚಂದ್ರ, ದೇಹಕ್ಕೆ ಸಾವು ನೋವುಗಳಿವೆಯೇ ಹೊರತು ಆತ್ಮಕ್ಕಲ್ಲ, ಚಂದ್ರನ ಕಲೆಗಳು ಬದಲಾದರೂ ಚಂದ್ರ ಬದಲಾಗುವುದಿಲ್ಲ. ಜೇನು ದೋಚುವವನು, ಸಂಗ್ರಹಿಸಿದ ಸಂಪತ್ತು ಬೇರೆಯವರ ಪಾಲಾಗುತ್ತದೆ, ಜೇನುಗೂಡಿನಂತೆ. ಮಗು, ಅಹಂಕಾರವಿಲ್ಲದ ಸ್ಥಿತಿ ಮತ್ತು ನಿರ್ಮಲ ಆನಂದ. ಯುವತಿ, ಒಂಟಿತನದ ನೆಮ್ಮದಿ, ಕೈಬಳೆಗಳ ಸದ್ದು, ಕೆಲಸಕ್ಕೆ ಅಡ್ಡಿಯಾದಾಗ ಯುವತಿ ಒಂದೇ ಬಳೆ ಇಟ್ಟುಕೊಳ್ಳುತ್ತಾಳೆ, ಗುಂಪಿನಲ್ಲಿದ್ದರೆ ಗೊಂದಲ ಹೆಚ್ಚು. ಬಾಣ ತಯಾರಕ, ಏಕಾಗ್ರತೆ, ಬಾಣ ಸಿದ್ಧಪಡಿಸುವಾಗ ರಾಜ ಬಂದರೂ ಗಮನಿಸದಷ್ಟು ಏಕಾಗ್ರತೆ. ಹಾವು, ಸ್ವಂತ ಮನೆ ಎಂಬ ವ್ಯಾಮೋಹವಿಲ್ಲದಿರುವುದು, ಹಾವು ಬೇರೆ ಪ್ರಾಣಿಗಳ ಬಿಲದಲ್ಲಿ ವಾಸಿಸುತ್ತದೆ. ಜೇಡ, ಸೃಷ್ಟಿ ಮತ್ತು ಲಯ, ತಾನೇ ಜಾಲವನ್ನು ನಿರ್ಮಿಸಿ ಮತ್ತೆ ತಾನೇ ಅದನ್ನು ನುಂಗುವಂತೆ ದೇವರು ಜಗತ್ತನ್ನು ಸೃಷ್ಟಿಸಿ ಸಂಹರಿಸುತ್ತಾನೆ. ಪಿಂಗಳೆ, ವೇಶ್ಯೆ, ಆಶೆಯೇ ದುಃಖಕ್ಕೆ ಮೂಲ, ನಿರಾಸೆಯೇ ಸುಖ, ಯಾರಿಗಾಗಿ ಕಾಯುತ್ತಾಳೋ ಅವರು ಬರದಿದ್ದಾಗ ವೈರಾಗ್ಯ ತಾಳಿ ನೆಮ್ಮದಿಯಿಂದ ಮಲಗುತ್ತಾಳೆ. ಹುಳು, ಭೃಂಗಿ, ಧ್ಯಾನದ ಶಕ್ತಿ, ಒಂದು ಹುಳು ಕೆಸರು ಹುಳುವನ್ನು ಹಿಡಿದು ತಂದು ಶಬ್ದ ಮಾಡುವುದರಿಂದ ಆ ಭಯದಲ್ಲೇ ಕೆಸರು ಹುಳು ಕೂಡ ಭೃಂಗಿಯಾಗಿ ಬದಲಾಗುತ್ತದೆ, ಅಂದರೆ ಯಾವುದನ್ನು ಸದಾ ಧ್ಯಾನಿಸುತ್ತೇವೋ ಹಾಗೆಯೇ ಆಗುತ್ತೇವೆ. ಈ 24 ಗುರುಗಳ ತತ್ವವು ಪ್ರಪಂಚದ ಪ್ರತಿಯೊಂದು ವಸ್ತುವೂ ನಮಗೊಂದು ಪಾಠವನ್ನು ಕಲಿಸುತ್ತದೆ ಎಂಬ ಸುಂದರ ಸತ್ಯವನ್ನು ಸಾರುತ್ತದೆ.